ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನಾನಿಲ್ಲಿ ಒಂದು ಬೌಲ್ನಷ್ಟು ಅಂದರೆ ಇದು ಒಂದು 1/4 kg ಆಗೋಷ್ಟು ಹಿಟ್ಟಿದೆ ರೀ. ಅಂದರೆ ಗೋಧಿ ಹಿಟ್ಟು. ನಾವು ಜಾಸ್ತಿ ಅಂದರೆ ಮನೆಯಲ್ಲೇ ಯೂಸ್ ಮಾಡ್ತೀವಿ. ಮನೆಯಲ್ಲಿ ಗೋಧಿ ಬೆಳೆದಿರ್ತದಲ್ರಿ, ಅದೇ ಯೂಸ್ ಮಾಡ್ತೀನಿ. ಇವತ್ತು ನಾನು ಚಪಾತಿಯನ್ನು ಸ್ಟೋರ್ ಮಾಡಿಡೋದು. ಅಂದರೆ ಈಗ ಕೆಲಸಕ್ಕೆ ಹೋಗ್ತಾ ಇರ್ತೀರಿ, ಮತ್ತು ಕೆಲಸದವ್ರಿಗೂ ಆಯಿತು, ಬ್ಯಾಚುಲರ್ಸ್ ಇರ್ತಾರೆ ನೋಡ್ರಿ, ಹುಡುಗಿಯರಿಗೂ ಆಯಿತು, ಹುಡುಗರಿಗೂ ಆಯಿತು. ಇದೊಂದು ಸ್ಟೋರ್ ಮಾಡಿಡೋಕ್ಕೆ ನಿಮಗೆ ಹೊರಗಡೆ ಇಟ್ಟರೆ ಒಂದು 3-4 ದಿವಸ ಬರುತ್ತೆ. ಫ್ರಿಜ್ಜಲ್ಲಿಟ್ಟರೆ ಒಂದು ವಾರ ಇಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಒಳ್ಳೆ ಒಂದು ಟೇಸ್ಟು. ನೀವು ಮಾರನೇ ದಿವಸ ಇಟ್ಟು ಬಿಸಿ ಮಾಡಿದ್ರೂ ನಿಮಗೆ ಅವತ್ತಿನ ದಿವಸನೇ ಮಾಡಿದ ಥರನೇ ನಿಮಗೆ ಚೆನ್ನಾಗಿರುತ್ತೆ. ಅಂದರೆ ನಿಮಗೆ ಈಸಿಯಾಗಿ ಮತ್ತು ಸ್ವಲ್ಪ ಟೈಮ್ ಸೇವ್ ಆಗಬೇಕು ನೋಡಿರಿ. ಹಾಗಾಗಿ ಇದನ್ನು ನಾನು ಇವತ್ತು ಸ್ಟೋರ್ ಮಾಡಲಿಕ್ಕಂತೇಳಿ ತೋರಿಸ್ತಾ ಇದ್ದೀನಿ. ಆಶೀರ್ವಾದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ನೀವು ಆಶೀರ್ವಾದ ಹಿಟ್ಟಾಯಿತು, ಯಾವುದಾದ್ರೂ ಪ್ಯಾಕೆಟ್ ಹಿಟ್ಟು ನಾನು ಇವತ್ತು ನಿಮಗೆ ಮಾಡಬೇಕಂಥೇಳಿ ಈ ಒಂದು ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾವುದಾದ್ರೂ ಆಗುತ್ತೆ. ಈ ಒಂದು ಹಿಟ್ಟನ್ನು ನಾವು ಇಲ್ಲಿ ಕೆಳಗಡೆ ಹಾಕಿ ಕಲಿಸ್ಕೊಳ್ಳೋಣ. ಈಗ ನಾನು ಇಲ್ಲಿ ಹಿಟ್ಟನ್ನು ತೊಗೊಂಡು ಈ ಥರ ರೌಂಡು ಮಾಡ್ಕೊಂಡಿದ್ದೀನಿ ರೀ. ನೀವು ತಪ್ಪಲೆನಲ್ಲಾದ್ರೂ ಮಾಡ್ಕೋಬೋದು, ಅಂದರೆ ಬೌಲಲ್ಲಾದ್ರೂ ಮಾಡ್ಕೋಬೋದು. ನಾನಿಲ್ಲೊಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಇಟ್ಕೊಂಡಿದ್ದೀನಿ ರೀ. ಮತ್ತು ಇಲ್ಲಿ ನೋಡ್ಬೋದು 1 ಚಮಚಕ್ಕಿಂತಲೂ ಕಡಿಮೆ, ಅಂದರೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಸಹ ತೊಗೊಂಡಿದ್ದೀನಿ ರೀ. ನಾವು ಹಿಟ್ಟಿಗೆ ಉಪ್ಪು ಹಾಕಿ ಕಲಿಸ್ರೆ ಟೇಸ್ಟ್ ಬರುತ್ತೆ. ನಾನು ಇಲ್ಲಿ ಒಂದು ಬೌಲಲ್ಲಿ ಇನ್ನೊಂದು ಸ್ವಲ್ಪನೇ 1-2 ಮುಷ್ಟಿಯಷ್ಟು ಹಿಟ್ಟನ್ನು ಉಳಿಸ್ಕೊಂಡಿದ್ದೀನಿ ರೀ. ಅಂದರೆ ಇದು ನಮಗೆ ಇದು ಮಾಡ್ಲಿಕ್ಕೆ ಬೇಕು ನೋಡಿರಿ. ಅಂದರೆ ಹಿಟ್ಟು ಹಾಕಿ ಲಟ್ಟಿಸೋಕ್ಕೆ ನಾನು ಇಷ್ಟು ಉಪ್ಪನ್ನು ಸಹ ಸೇರಿಸ್ತಾ ಇದ್ದೀನಿ, ಮತ್ತು ಆಯಿಲನ್ನು ಸೇರಿಸ್ತಾ ಇದ್ದೀನಿ ರೀ. ಆಯಿಲು ಸ್ವಲ್ಪನೇ ಒಂದು 2.5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ನಾವು ಚೆನ್ನಾಗಿ ಇದ್ರ ಜೊತೆಗೆ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ ರೀ. ಅಂದರೆ ಇದು ಫುಲ್ ನಾವು ಹಿಟ್ಟನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ ರೀ. ಇವಾಗ ನಮ್ಮದು ಹಿಟ್ಟು ನೋಡ್ಬೋದು ರೀ. ನಾನು ಈ ಥರನೇ ಸ್ವಲ್ಪ ಇದು ನಾವು ಸ್ಟೋರ್ ಮಾಡ್ತೀವಿ ನೋಡಿರಿ, ಇದು ಸ್ಟೋರ್ ಮಾಡಬೇಕಾದ್ರೆ ಈ ಥರನೇ ಸ್ವಲ್ಪ ಇದು ಚೆನ್ನಾಗಿ ಇದ್ರ ಜೊತೆಗೇ ಮಿಕ್ಸ್ ಆಗಬೇಕು ರೀ. ಈಗ ನೋಡಿರಿ, ಈ ಥರನೇ ನಾನು 1 ನಿಮಿಷಗಳ ಕಾಲ ಇದನ್ನು ಚೆಂದನೇ ಈ ಥರನೇ ಫುಲ್ ಎಲ್ಲವನ್ನು ಹಿಟ್ಟನ್ನು ಈ ಥರನೇ ಮಾಡ್ಕೊಂಡು ನೋಡ್ಬೋದು. ನಾವು ಹಿಟ್ಟು ಹಿಡಿದ್ರೆ ಈ ಥರ ಆಗುತ್ತೆ. ಇವಾಗ ನಾವು ನೀರನ್ನು ಹಾಕಿ ಕಲಿಸ್ಕೊಳ್ಳೋಣ. ಇವಾಗ ನಾನು ಇಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ರೀ. ಅಂದರೆ ನಾವು ಇದನ್ನು ಸ್ವಲ್ಪನೇ ಈ ಥರನೇ ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇವಾಗ ನಮ್ಮದು ಸ್ವಲ್ಪನೇ ಹಿಟ್ಟು ಚೆನ್ನಾಗಿ ಕಲಿಸ್ಕೊಂಡಿದ್ದೀವಿ ರೀ. ಈಗ ಇನ್ನೊಂದು ಸ್ವಲ್ಪನೇ ನೀರು ನೋಡಿಬಿಟ್ಟು, ಅಂದರೆ ಒಂದೇ ಸರ್ತಿ ನೀರು ಹಾಕಬೇಡ್ರಿ, ಸ್ವಲ್ಪ ಸ್ವಲ್ಪ ನೋಡಿ ಕಲಿಸಿದ್ರೆ ಹಿಟ್ಟು ಹದ ಚೆನ್ನಾಗಾಗುತ್ತೆ. ಇವಾಗ ನೋಡ್ಬೋದು ರೀ, ನಮ್ಮದು ಹಿಟ್ಟು ಸ್ವಲ್ಪನೇ ಇದು ಹದವಾಗಿದೆ ಚೆನ್ನಾಗಿ. ಇವಾಗ ನೋಡ್ಬೋದು ರೀ, ಇದು ಕೊನೆಯದಾಗಿ ನಾನು ಸ್ವಲ್ಪನೇ ನೀರನ್ನು ಹಾಕ್ಕೊಂಡಿದ್ದೀನಿ ಹಿಟ್ಟಿಗೆ. ಇದನ್ನು ಚೆನ್ನಾಗಿ ಕಲಿಸ್ಬೇಕು ನೋಡಿರಿ. ಇದು ಮಾತ್ರ ಒಂದು 4 ನಿಮಿಷಗಳ ಕಾಲ ಈ ಥರನೇ ಚೆನ್ನಾಗಿ ಒಂದು ಸ್ವಲ್ಪ ಕಲಿಸ್ಬೇಕು ರೀ. ಏನರ ಸ್ವಲ್ಪ ಸಿಟ್ಟು ಜಾಸ್ತಿ ಇತ್ತು ಅಂತಂದರೆ ಈ ಥರನೇ ನಿಮಗೆ ನೋಡಿರಿ, ಈ ಥರ ಮಾಡಿದ್ರೂ ಆಗುತ್ತೆ. ಇಲ್ಲ ಅಂತಂದ್ರೂ ಈ ಥರನ ಕಲಿಸಿದ್ರೂ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಕೆಲವೊಂದು ಸರ್ತಿ ಹೆಣ್ಮಕ್ಳಿಗೆ ಸಿಟ್ಟು ಬರ್ತದೆ ನೋಡಿರಿ. ಆ ಟೈಮ್ನಲ್ಲಿ ಸ್ವಲ್ಪ ಹಿಂಗೆ ಮಾಡಿದ್ರೂ ಸಾಕು, ಚಪಾತಿನೂ ಚೆನ್ನಾಗಾಗುತ್ತೆ ರೀ. ಮತ್ತು ಕೆಲಸನೂ ಕಡಿಮೆ ಆಗುತ್ತೆ ಬೆಳಗ್ಗೆ ಟೈಮ್ ಮಾಡೋಂಥದ್ದು. ಹಾಗಾಗಿ ನೋಡ್ಬೋದು ಹಿಟ್ಟು ನೋಡಿರಿ ಚೆನ್ನಾಗಿ ಸ್ಮೂತ್ ಆಯ್ತು ನೋಡಿರಿ ಈ ಥರನೇ. ಈಗ ಇದು ಚೆನ್ನಾಗಿ ಈ ಥರನೇ ನೋಡಿರಿ ಒಂದು 3-4 ನಿಮಿಷ ಕಲಿಸಿದ್ದೀನಿ. ತುಂಬ ಚೆನ್ನಾಗಿ ಸಾಫ್ಟ್ ಆಗಿದೆ ನೋಡಿರಿ. ಇಡೋಂಥ ಅವಶ್ಯಕತೆ ಏನಿಲ್ಲ, ಇದು ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನೀವು ಹಾಗೇನು ಮಾಡ್ಬೋದು, ಬೇಕಾದರೆ ಒಂದು 5-10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡ್ಬೋದು. ನಾನೊಂದು 10 ಮಿನಿಟ್ಸು ಇಡ್ತಾಯಿದ್ದೀನಿ. ಇವಾಗ ನಾನಿಲ್ಲೊಂದು ಬೌಲ್ ತೊಗೊಂಡಿದ್ದೀನಿ ರೀ. 1 ಸ್ಪೂನಷ್ಟು ಹಿಟ್ಟನ್ನು ಹಾಕೋತಾ ಇದ್ದೇನೆ. ಮತ್ತು ಇದಕ್ಕೆ ನೋಡಿರಿ ನಾನು ಸ್ವಲ್ಪ ಎಣ್ಣೆಯನ್ನು ಹಾಕೋತಾ ಇದ್ದೇನೆ. ಅಂದರೆ ಈಗ ನಮ್ಮ ಚಪಾತಿಗಳಿಗೆ ನೋಡಿರಿ ಸ್ವಲ್ಪ ಒಳಗೆ ಇದು ಹಚ್ಚಕ್ಕಂಥೇಳಿ ಈ ಥರನೇ ನಾನು ಈ ಒಂದು ಹಿಟ್ಟು ಮತ್ತು ಆಯಿಲು, ನೀವಿದ್ದರೆ ಬೇಕಿದ್ರೆ ತುಪ್ಪ ಕಲಿಸ್ಕೋಬೋದು. ಈಗ ನೋಡ್ಬೋದು ರೀ, ನಂದು ಪೂರ್ತಿ ಇದು ಲಿಕ್ವಿಡ್ ಥರನೇ ಆಗಿದೆ, ಈ ಥರನೇ ಇರಬೇಕು. ಇವಾಗ ನಮ್ಮದು ಹಿಟ್ಟು ಒಂದು 10 ನಿಮಿಷ ಆಗಿದೆ. ನಾವು ಇದನ್ನು ನೋಡ್ಬೋದು ರೀ, ಎಷ್ಟು ತುಂಬ ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಹಿಟ್ಟು. ಇದನ್ನು ನಮಗೆ ಎಷ್ಟು ಬೇಕಷ್ಟು ನಾನು ಸ್ವಲ್ಪ ಸಣ್ಣ ಸೈಜ್ನಲ್ಲಿ ಮಾಡ್ತಾಯಿದ್ದೀನಿ ರೀ. ನಾನು ಇವಾಗ ಇಷ್ಟೇ ತೊಗೊಂಡಿದ್ದೇನೆ, ಅಂದರೆ ಸ್ಮಾಲ್ ಸೈಜ್ ಒಳಗೆ. ಇವಾಗ ಇದಕ್ಕೆ ಒಂಚೂರು ಸ್ವಲ್ಪನೇ ಇದು ಹಾಕಿಬಿಟ್ರಿ
ತುಂಬ ಇದು ಸಾಫ್ಟ್ ಆಗಿರ್ಬೇಕು ರೀ. ಇವಾಗ ನೋಡ್ಬೋದು ರೀ, ನಾನು ಲಟ್ಟಿಸ್ಕೊತಾ ಇದ್ದೇನೆ. ಅಂದರೆ ಇದು ಸ್ವಲ್ಪ ನಾನು ಒಂದು 2-3 ವೆರೈಟಿ ಮಾಡಿ ತೋರಿಸ್ತಾ ಇದ್ದೀನಿ. ಅಂದರೆ ಸ್ವಲ್ಪ ಇದಕ್ಕೆ ನಾವು ಇದನ್ನೇನು ಮಾಡಿಟ್ಟು ನೋಡಿರಿ, ಹಿಟ್ಟು ಮತ್ತು ಎಣ್ಣೆ ಹಾಕಿ ಇದನ್ನು ಇದಕ್ಕೆ ಹಚ್ಕೊಂಡ್ಬಿಟ್ರಿ. ಈ ಥರನೇ ನಾವು ಇದನ್ನು ಮಾಡೋಣ. ಅಂದರೆ ನಮಗೆ ಈಗ ನಾನು ಮಾಡಿಟ್ಕೊತಾ ಇದ್ದೀನಿ. ಇನ್ನೊಂದು ಇದೇ ಥರ ಸೈಜಲ್ಲೇ ತೊಗೊಳ್ತಾ ಇದ್ದೀನಿ ರೀ. ಅಂದರೆ ನಂದು ಕವರು ಸ್ಟೋರ್ ಮಾಡೋದು ಕವರು ಸ್ವಲ್ಪ ಚಿಕ್ಕದಾಗಿದೆ, ಹಾಗಾಗಿ ನಾನು ಚಿಕ್ಕದಲ್ಲೇ ತೋರಿಸ್ತಾ ಇದ್ದೀನಿ. ಕವರ್ ದೊಡ್ಡದಿತ್ತು ಅಂತಂದರೆ ದೊಡ್ಡದು ಮಾಡ್ಕೋಬೋದು ರೀ. ಈ ಥರನೇ ನಾವು ಇದನ್ನು ಸ್ವಲ್ಪನೇ ಈ ಥರ ಲಟ್ಟಿಸ್ಕೊಂಡ್ರಿ. ಇವಾಗ ನಾವು ಇದಕ್ಕೆ ಹಾಕ್ಕೊಳ್ಳೋಣ ಬ್ಯಾಟ್ರ್ ಹಾಕ್ಕೊಂಡ್ಬಿಟ್ಟು ಇದನ್ನು ಈ ಥರನೇ ಸ್ಪ್ರೆಡ್ ಮಾಡ್ಕೊಂಬನ್ರಿ. ಸ್ಪ್ರೆಡ್ ಚೆನ್ನಾಗಿ ಮಾಡ್ಕೋಬೇಕು. ಈಗ ನಾವು ಎಲ್ಲ ಕಡೆಗೂ ಇದು ಸ್ಪ್ರೆಡ್ ಮಾಡ್ಕೊಂಡಿದ್ದೇವೆ ನೋಡಿರಿ. ಈಗ ಇದನ್ನು ಈ ಥರನೇ ಮಡ್ಚ್ಕೊಳ್ಳೋಣ ರೀ. 2 ಕಡೆಗೂ ಈ ಥರನೇ, ಅಂದರೆ ಸಮವಾಗಿ ಬರಬೇಕು. ಇದನ್ನು ಸಮವಾಗಿಯೇ ಬರಬೇಕು. ಈ ಥರ ಬಂದಮೇಲೆ ಈಗ ಈ ಕಡೆ ಮೇಲೂ ಹಚ್ಕೊಳ್ಳೋಣ ರೀ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪನೇ ಈ ಥರ ಹಚ್ಕೊಂಡ್ಬಿಟ್ಟು ಆಮೇಲೆ ಇದನ್ನು ಈ ಥರ ಮಡಿಸ್ಕೊಳ್ಳೋಣ. ಮತ್ತು ಇದನ್ನು ಈ ಥರನೇ ರೀ, ಈ ಥರನೇ ಮಡಿಸ್ಕೊಂಡ್ಬಿಟ್ಟು ಈ ಥರನೇ ಮಾಡ್ಕೊಳ್ಳೋಣ. ಇವಾಗ ಇದು ಆಯಿಲ್ ಹಾಕ್ಲಾರ್ದೇ ಮಾಡಿ ತೋರಿಸ್ತಾ ಇದ್ದೀನಿ ರೀ. ಅಂದರೆ ನಮಗೆ ಇಷ್ಟು ಲಟ್ಟಿಸ್ಕೊಂಡ್ರೆ ಸಾಕು. ಸ್ವಲ್ಪ ಕಡಿಮೆನೇ ಹಿಟ್ಟು ಹಾಕ್ಕೊಳ್ಳಿ. ಅಂದರೆ ಇದು ಹಿಟ್ಟು ಚೆನ್ನಾಗಿ ನಾವು ಹದವಾಗಿ ಕಲಸಿರ್ತೀವಿ ನೋಡಿರಿ, ಇದು ಚೆನ್ನಾಗಿ ಬರುತ್ತೆ. ಹಾಗಾಗಿ ನಾನು ಈ ಥರ ಪೂರ್ತಿ ಸಮವಾಗಿಯೇ ನಾವು ಲಟ್ಟಿಸ್ಕೊಳ್ಳೋಣ ರೀ. ನೋಡ್ಬೋದು ನಮ್ಮದು ಚಪಾತಿ. ಇಲ್ಲಿ ನೋಡ್ರಿ, ನಾನು ಕಡಾಯಿಯನ್ನು ಇಟ್ಕೊಂಡಿನಿ. ಇದು ಸ್ವಲ್ಪ ಬ್ಯಾಚುಲರ್ಗಳಿಗೆ ಹೆಲ್ಪ್ ಆಗ್ತದೆ ಅಂತ ಸಂಬಂಧ ಆಗಿ ಈ ಥರ ತೊಗೊಂಡು ನಾನು ಲಟ್ಟಿಸ್ಕೊಂಡಿರುವಂತಹ ಚಪಾತಿಯನ್ನು ಹಾಕ್ತಾ ಇದ್ದೀನಿ ರೀ. ನೋಡ್ಬೋದು, ಇದು ಒಂದೊಂದು ಸತಿ ತವ ಇರಲಿಲ್ಲ ಅಂದ್ರೂ ಇದರೊಳಗೆ ಮಾಡ್ಕೋಬೋದು. ಸ್ವಲ್ಪ ಸ್ಲೋ ಫ್ಲೇಮ್ ಇಟ್ಟಿದೆ, ಇವಾಗ ಸ್ವಲ್ಪ ಸ್ಪೀಡ್ ಇಟ್ಟಿದ್ದೀನಿ ರೀ. ಇವಾಗ ನೋಡ್ಬೋದು ರೀ, ನಾವು ಈ ಚಪಾತಿಯನ್ನು ನಾವು ಹಿಟ್ಟು ಹಾಕ್ಲಾರ್ದೇ, ಅಂದರೆ ಎಣ್ಣೆ ಹಾಕ್ಲಾರ್ದೇ ನಾವು ಲಟ್ಟಿಸಿದ್ದೇವೆ ನೋಡಿರಿ. ಈ ಥರನೇ ನಾವು ಇವಾಗ ಸ್ಟೋರ್ ಮಾಡಬೇಕಂತಂದರೆ ಈ ಥರನೇ ರೌಂಡಾಗಿ ಈ ಥರ ಬೇಯಿಸ್ಬೇಕ್ರಿ. ಸ್ವಲ್ಪನೇ ಇದು ಪೂರ್ತಿ ನಮಗೆ ಬ್ರೌನ್ ಕಲರ್ ಆಗಬಾರ್ದು, ಇದೇ ಥರನೇ ಇರಬೇಕ್ರಿ. ಅಂದ್ರೆ ನೀವು ಮಾರನೇ ದಿವಸ ಬೇಯಿಸ್ಬೇಕಾದ್ರೆ ಆವಾಗ ನಿಮಗೆ ಇದು ಚೆನ್ನಾಗಿ ಊದ್ಕೊಂಡು ಬರುತ್ತೆ. ನೋಡ್ಬೋದು, ಈ ಕಡೆ ಸ್ವಲ್ಪನೇ ಅಂದರೆ ಸ್ವಲ್ಪ ಮತ್ತೆ ಊದ್ಕೊಂಡು ಬರ್ತಾ ಇದೆ. ಆದರೆ ಇಷ್ಟೇ ತೆಗೆದ್ರೆ ಸಾಕು, ಅಂದ್ರೆ ನಾವು ಸ್ಟೋರ್ ಮಾಡ್ಲಿಕ್ಕಿದೆ ನೋಡಿರಿ. ಇವಾಗ ನೋಡಿರಿ, ನಾನು ಈ ಥರ ಇದ್ದಿದ್ದು ಲಟ್ಟಿಸ್ಕೊತಾ ಇದ್ದೀನಿ. ಅಂದರೆ ಸ್ವಲ್ಪ ಈಸಿ ಆಗ್ಬೇಕು ನೋಡಿರಿ. ಇದು ಹೆಂಗೆ ಬರುತ್ತೆ ಶೇಪು ಹಾಗೆ ಬರ್ಲಕ್ಕ. ಈಗ ಸ್ವಲ್ಪ ಈ ಕಡೆನೇ ಒಂಚೂರು ಈ ಥರನೇ ಲಟ್ಟಿಸ್ತೀರಿ ಸಾಕು. ಅಂದರೆ ಈಗ ನಿಮಗೆ ತುಂಬ ಶೇಪ್ ಬರಲ್ಲ ಲಟ್ಟಿಸ್ಲಕ್ಕಂದ್ರೆ ಈ ಥರ ಯಾವ ಶೇಪ್ ಆದ್ರೂ ಆಗುತ್ತೆ. ನಮಗೆ ಒಂಚೂರು ಗೊತ್ತಾದ ಅಂಥೇಳಿ ಸ್ವಲ್ಪ ರೌಂಡ್ ಶೇಪಲ್ಲಿ ಬರುತ್ತೆ. ಅಂದರೆ ಸ್ವಲ್ಪ ಈ ಸೈಡ್ ನೋಡಿರಿ, ಸ್ವಲ್ಪ ಕಡಿಮೆ ಇದ್ದರೆ ಈ ಥರನೇ ಲಟ್ಟಿಸಿದ್ರೆ ಸಾಕು. ಅಂದ್ರೆ ನಾನು ಸ್ಮಾಲ್ ಸೈಜಲ್ಲಿ ಮಾಡ್ತಾಯಿದ್ದಿಲ್ಲ, ಇದು ಇವಾಗ ಆಗಿದೆ. ಇವಾಗ ನಂದು ಮತ್ತೆ ಹಾಕೋತಾ ಇದ್ದೀನಿ ರೀ. ನೋಡ್ಬೋದು, ಅಂದ್ರೆ ನಂದು ಸ್ವಲ್ಪ ಸ್ಮಾಲ್ ಸೈಜಲ್ಲೇ ನನ್ನ ಕವರ್ ಸಣ್ಣದಿದೆ ಅಂಥೇಳಿ ನಾನು ಈ ಥರನೇ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿರ್ಬೇಕ್ರಿ, ಅಂದರೆ ನಿಮಗಿದು ಈ ಥರನೇ ಬರುತ್ತೆ. ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ನೋಡ್ಬೋದು ರೀ, ಹಸಿದೆಲ್ಲ ಹೋಗಿರುತ್ತೆ. ಈ ಥರನೇ ಇದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಈಗ ನೋಡಿರಿ ಊದ್ಕೊಂಡು ಬರ್ತಾ ಇದೆ ನಮ್ಮದು ಚಪಾತಿ. ನೋಡ್ಬೋದು ನೀವು ಇಲ್ಲಿ ನೋಡಿರಿ, ಚೆನ್ನಾಗಿ ಊದ್ಕೊಂಡು ಬರ್ತಾ ಇದೆ. ಈ ಟೈಮ್ನಲ್ಲೇ ನಾವು ಈ ಥರ ತಿರುಗಿಸಿ ಹಾಕಬೇಕು. ಇದು ನಮಗೆ ರೆಡಿಯಾಗಿದೆ. ನೋಡ್ಬೋದು ರೀ, ತುಂಬ ಚೆನ್ನಾಗಿ ಬಂದಿದೆ ನಮ್ಮದು. ಪೂರಿ ಯಾವ ಥರ ಬರುತ್ತೆ ಆ ಥರ ಬಂದಿದೆ. ಇದನ್ನು ಸ್ಟೋರ್ ಮಾಡ್ಲಿಕ್ಕೆ ಇಡ್ಬೋದು. ಇವಾಗ ಇದು ನೋಡ್ಬೋದು ರೀ, ಇದನ್ನು ಯಾವ ಶೇಪ್ ಬಂದ್ರೂ ಪರವಾಗಿಲ್ಲ, ಯಾಕಂದರೆ ಮನೆಯಾಗೆ ಸ್ಟೋರ್ ಮಾಡ್ತೀನಿ ಅಂದಿರ್ತದೆ ನೋಡಿರಿ. ಇದನ್ನು ಮಾಡಿದ್ರೆ ರೌಂಡ್ ಶೇಪ್ ಬರುತ್ತೆ. ಸ್ವಲ್ಪ ಅಪೋಸಿಟ್ ಏನು ಸೈಡ್ ಇದು ಸ್ಕ್ವಯರ್ ಟೈಪು ಹಿಂಗೆ ಬರ್ತದೆ ರೀ, ಅಂದ್ರೂ ಪರವಾಗಿಲ್ಲ. ಇದು ನೋಡ್ಬೋದು, ಸ್ಟೋರ್ ಮಾಡೋಕೆ ಇಡೋದಲ್ರಿ, ಹಾಗಾಗಿ ತುಂಬ ದಪ್ಪನಿಲ್ಲ ತಳ್ಳನೂ ಇಲ್ಲ. ಇಷ್ಟಾದರೆ ಸಾಕು. ಸ್ವಲ್ಪ ದಪ್ಪ ಯಾವ ಸೈಡ್ ಬರ್ತದೆ ಆ ಸೈಡು ಒಂಚೂರು ಲಟ್ಟಿಸ್ಕೊಂಡ್ರೆ ಸಾಕು. 1-2 ಡ್ರಾಪ್ ಅಷ್ಟು ಆಯಿಲ್ ಹಾಕೊಂಡ್ರೆ ಸಾಕ್ರಿ. ಅಂದರೆ ನೋಡ್ಬೋದು ನಮ್ಮದು ಮತ್ತೆ ಅಂದರೆ ಈಗ ನಮಗೆ ಸ್ಟೋರ್ ಮಾಡ್ಲಿಕ್ಕೆ ಬೇಕು ನೋಡಿರಿ, ಹಾಗಾಗಿ ಸ್ವಲ್ಪನೇ ಆಯಿಲ್ ಹಾಕೊಂಡ್ರೂ ಪರವಾಗಿಲ್ಲ. ನೋಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಬಾಣಲಿ ಒಳಗಾದ್ರೂ. ಇದು ನೋಡಿರಿ, ತುಂಬ ಈಸಿಯಾಗಿಯೂ ಬರುತ್ತೆ. ನೋಡ್ಬೋದು, ತುಂಬ ಚೆನ್ನಾಗಿರುತ್ತೆ, ಮೆತ್ತಗಿರುತ್ತೆ. ನೀವೊಂದು 3-4 ದಿವಸ ಫ್ರಿಜ್ನಲ್ಲಿ ಇಟ್ಟರಂತೂ 1 ವಾರ ತನಕನೂ ಬರುತ್ತೆ. ಇವಾಗ ನೋಡ್ಬೋದು ನಮ್ಮದು ಬಬಲ್ಸ್ ಬರ್ತಾ ಇದೆ. ನೀವು ಮಾರನೇ ದಿವಸನೂ ನೀವು ಬಿಸಿ ಮಾಡೋಕೆ ಹೋದ್ರೂ ಇದೇ ಥರನೇ ಬಬಲ್ಸ್ ಬರುತ್ತೆ. ಇವಾಗ ನಮ್ಮದು ಇದು ರೆಡಿ ಆಗಿದೆ ರೀ, ತುಂಬ ಈಸಿಯಾಗಿ ಮಾಡೋದು. ಇವಾಗ ನೋಡ್ಬೋದು ರೀ,
ತುಂಬ ಈಸಿಯಾಗಿ ಈ ಥರನೂ ಒಂಥರ ತೋರಿಸ್ತಾ ಇದ್ದೀನಿ. ಅಂದರೆ ನಾವು ಇದಕ್ಕೆ ಒಂಚೂರು ಈ ಒಂದು ಇದು ಮಾಡಿಟ್ಕೊತೀವಲ್ರಿ, ಹಿಟ್ಟು ಎಣ್ಣೆಯನ್ನು ಕಲಿಸ್ಕೊಂಡು ಈ ಥರನೇ ಇದು ಮಾಡ್ಕೊಂಡು ಚೆನ್ನಾಗಿ ಇದನ್ನು ಟಚ್ ಮಾಡ್ಕೊಂಡ್ರಿ. ಅಂದರೆ ಇದು ಬಿಟ್ಕೊಲಾರ್ದಂಗೆ ಈ ಥರನೇ ಮಾಡ್ಕೋಬೇಕು. ಈಗ ಲಟ್ಟಿಸ್ಕೋಬೇಕು. ಇವಾಗ ನಮ್ಮದು ಇದನ್ನು ಈ ಥರನೇ ರೀ, ಈ ಕಡೆ ಮತ್ತು ಈ ಕಡೆ ಸಮ, ಅಂದರೆ ಫಸ್ಟ್ಲಿಂದ ಹಿಡಿದು ಕೊನೆ ತನಕನೇ ಈ ಥರ ತೊಗೊಂಡ್ರೆ ತುಂಬ ಈಸಿಯಾಗಿನೂ ಬರುತ್ತೆ ರೀ. ನೋಡ್ಬೋದು ರೌಂಡಾಗಿನೂ ಬರುತ್ತೆ. ಅಂದರೆ ಪೂರ್ತಿ ಕವರ್ ಮಾಡೇ ತೊಗೋಬೇಕು ರೀ, ಅಂದರೆ ರೌಂಡ್ ಶೇಪ್ ಚೆನ್ನಾಗಿ ಬರುತ್ತೆ. ನೋಡಿರಿ ಆಯ್ತು ನೋಡಿರಿ, ಇಷ್ಟೇ. ಅಂದರೆ ಇದು ಚೆನ್ನಾಗಿ ಈಗ ಊದ್ಕೊಂಡು ಬರುತ್ತೆ ಚಪಾತಿ. ಇವಾಗ ನಮ್ಮದು ಬಿಸಿ ಆತವಾಗೆ ನಾನು ಆಯಿಲ್ ಏನೂ ಹಾಕಿಲ್ಲ ರೀ, ಹಾಗೇ ಬಿಸಿ ಮಾಡ್ತಾಯಿದ್ದೀನಿ. ಇವಾಗ ನಮ್ಮ ಚಪಾತಿ ಬೆಂದಿದೆ ರೀ. ಇವಾಗ ನಾವು ಇದೇ ಥರನೇ ತೆಗೆದು ಈ ಥರ ಮಾಡಿದ್ರೆ ನಮ್ಮದು ಊದ್ಕೊಂಡು ಬರುತ್ತೆ ಚಪಾತಿ. ನೋಡ್ಬೋದು ರೀ, ಅಂದರೆ ಇದು ಚೆನ್ನಾಗಿ ನಾವು ಬಿಸಿ ಮಾಡೋಕತ್ತಾಗೆ ಸ್ವಲ್ಪನೇ ಬಿಸಿ ಮಾಡಬೇಕಾದ್ರೆ ನಾವು ಆಯಿಲನ್ನು ಹಾಕಿ ಬಿಸಿ ಮಾಡಿದ್ರೆ ಸಾಕು. ಇವಾಗ ನಮ್ಮದು ಇದು ಚಪಾತಿ ರೆಡಿ ಆಯಿತು. ಇದನ್ನು ತೆಗೆದು ಇಟ್ಕೊತಾ ಇದ್ದೀನಿ ರೀ. ನೋಡ್ಬೋದು ಇಷ್ಟಕೊಂಡು ಚಪಾತಿ ಮಾಡಿದ್ದೇನೆ. ಇವಾಗ ನೋಡ್ಬೋದು ರೀ ನಮ್ಮದು ಚಪಾತಿಗಳನ್ನು ಈ ಥರನೇ ನಾನು ಮಾಡಿ ಬೇಯಿಸಿಟ್ಕೊಂಡಿರುವಂಥ ಚಪಾತಿಯನ್ನು ಈ ಒಂದು ಡೇಟ್ಸ್ ಕವರ್ ಇಟ್ಕೊಂಡಿದ್ದೀನಿ ರೀ. ಈ ಒಂದು ಡೇಟ್ಸ್ ಕವರನ್ನು ಹಾಕಿ ಇದನ್ನು ಈ ಥರನೇ ಬರ್ತದೆ ನೋಡಿರಿ, ಒಳ್ಳೆ ಚೆನ್ನಾಗಿ ಸೀಲ್ ಮಾಡಬೇಕಾಗುತ್ತೆ ರೀ. ಇಲ್ಲಿ ನೋಡ್ಬೋದು ರೀ, ನಾನು ಈ ಕವರಲ್ಲೇ ಪೂರ್ತಿನೇ ಈ ಥರನೇ ಹಾಕಿಬಿಟ್ಟು ಇದನ್ನು ನಾನು ಈ ಥರನೇ ಒಂದು ಸ್ವಲ್ಪನೇ ಈ ಥರ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಸೀಲ್ ಮಾಡಬೇಕು ರೀ. ಇದು ನೋಡಿರಿ, ಈ ಥರನೇ ನಾನು ಇದನ್ನು ಪ್ರೆಸ್ ಮಾಡಿದ್ರೆ ಸಾಕು. ಅಂದರೆ ನಮ್ಮದು ಇದು ಬಿಟ್ಕೊಳ್ಳೋದಿಲ್ಲ. ಈ ಥರನೇ ಚೆನ್ನಾಗಿ, ಅಂದ್ರೆ ನೀವು ಒಂದು 4 ದಿನ ಇಟ್ಟರೂ ಚೆನ್ನಾಗಿರುತ್ತೆ. ಅಂದರೆ ಹೊರಗಡೆ ಗಾಳಿ ಏನು ಹೋಗಲ್ಲ ನೋಡ್ರಿ. ಇದನ್ನು ಚೆನ್ನಾಗಿ ಆರಿಸ್ಬಿಟ್ಟು ಈ ಥರ ಇಡಬೇಕು. ಇವಾಗ ನೋಡ್ಬೋದು ರೀ, ನಾನು ಚಪಾತಿ ಮಾಡಿಟ್ಟು ಇವತ್ತಿಗೆ 3 ದಿವಸ ಆಯಿತು. ಇದನ್ನು ಈ ಥರನೇ ನಾನು ಪ್ಯಾಕಲ್ಲಿ ಮಾಡಿದ್ದೆ. ನೋಡ್ಬೋದು ಹಿಂದ್ಗಡೆ ನಮ್ಮದು ಚಪಾತಿ ಏನೂ ಆಗಿಲ್ಲ. ಅಂದರೆ ದೊಡ್ಡ ಶೀಟ್ಗಳು ಬರ್ತವೆ ನೋಡಿರಿ, ಅದ್ರೊಳಗೆ ಸಹ ನೀವು ತೆಗಿಬೋದು. ಇದರೊಳಗೆ ಇಂಥ ಕವರ್ಗಳಿದ್ದರೆ ವೇಸ್ಟ್ ಮಾಡಬೇಡ್ರಿ. ಅಂದರೆ ಇದು ತುಂಬ ಗಟ್ಟಿಗಾಗಿ ಹಿಡ್ಕೊಂಡು ಕೊಡುತ್ತೆ. ನೀವು 4 ದಿವಸ ಇಟ್ಟರೂ ಚಪಾತಿ ಇದು ಬಿಡೋದಿಲ್ಲ. ನೋಡ್ಬೋದು ನಮ್ಮದು ತುಂಬ ಈಸಿಯಾಗಿ ಚಪಾತಿ ನೀವು ಹಿಂದಿನ ದಿವಸ ಯಾವ ಥರ ಮಾಡಿರ್ತೀರೋ ಅದೇ ಥರನೇ ಇರುತ್ತೆ. ನೋಡ್ಬೋದು ನಾನು ಇವಾಗ 3 ದಿವಸ ಆಯಿತು ಮಾಡಿ ಚಪಾತಿ. ಇವಾಗ ನೋಡ್ಬೋದು ರೀ ನಮ್ಮದು ಚಪಾತಿ. ಇವಾಗ ನೀವು ಫಸ್ಟಿನ ದಿವಸ ಯಾವ ಥರ ಮಾಡಿರ್ತೀರಿ ಅದೇ ಥರನೇ ಇರುತ್ತೆ. ಈ ಚಪಾತಿ ನಿಮಗೆ ಬೇಕಾದಾಗ ಬಿಸಿ ಮಾಡ್ಕೋಬೋದು. ಮತ್ತು ನೀವು ನಿಮಗೆ ಬೇಡ ಅದು ಅಂದರೆ ಆಮೇಲೆ ಬೇಕಂತೆ ಅಂದಾಗ ಅವಾಗೆ ಬಿಸಿ ಮಾಡ್ಕೋಬೋದು. ನಾನಿದು ಆಶೀರ್ವಾದ ಹಿಟ್ಟಲ್ಲಿ ಮಾಡಿದ್ದೀನಿ. ಆವತ್ತಿನ ದಿನ ತೋರಿಸಿದ್ದೆ ನಿಮಗೆ. ನನಗೆ ಈಗ ಒಂದು 2 ಚಪಾತಿ ಬೇಕಾಗಿದೆ ಅಂತಂದರೆ ನಾನಿವಾಗ 2 ಚಪಾತಿಯನ್ನು ಇಟ್ಕೊಂಡು ಈಗ ನಾನು ಇನ್ನು 3 ಚಪಾತಿಯನ್ನು ಎತ್ತಿಡ್ತೀನಿ. ಅಂದರೆ ಈಗ ನಾನು 5 ಚಪಾತಿಯನ್ನು ಇಟ್ಟಿದ್ದೆ. ಯಾವುದೂ ಸ್ಮೆಲ್ ಇರಲ್ಲ, ಏನೂ ಇರಲ್ಲ. ನೋಡ್ಬೋದು ನೀವು ಚಪಾತಿ ನಾವು ಸ್ಟಾರ್ಟಿಂಗ್ ದಿವಸ ಹೆಂಗಿತ್ತೆ ಅಂದರೆ ಇದು ನೀರನ್ನು ಹಿಡ್ಕೊಂಡಿರಬಾರ್ದು. ಈಗ ಚಪಾತಿ ಮಾಡಿದಾಗೆ ನಾವು ಒಣ ಬಟ್ಟೆ ಮೇಲೆ ಹಾಕಿದ್ರೆ ನಮಗೆ ಚಪಾತಿ ಇದೇ ಥರನೇ ಇರುತ್ತೆ. ಬಿಸಿ ಚಪಾತಿ ಯಾವ ಥರ ಮಾಡ್ತೀರಿ ನಾವು ತವಾದ ಮೇಲೆ ಬಿಸಿ ಮಾಡ್ಕೊಂಡಾಗ ಇದೇ ಥರನೇ ಇರುತ್ತೆ. ಇವಾಗ ನಾನು ಒಂದು ಚಪಾತಿಯನ್ನು ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ ರೀ. ಅಂದರೆ ಸ್ವಲ್ಪ ತವಾ ಬಿಸಿ ಮಾಡಿದ್ದೀನಿ. ನಮ್ಮ ಚಪಾತಿ ಒಂದು ಸೈಡು ಬೆಂದಿದೆ ರೀ. ಈಗ ನಾನು ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ. ನೋಡ್ಬೋದು ನಾವು ಫ್ರೆಶ್ ಆಗಿ ಚಪಾತಿ ಮಾಡಿದಾಗ ಯಾವ ಥರ ಬೇಯಿಸ್ತೀವಿ ನೋಡಿರಿ ಅದೇ ಥರನೇ ಬೇಯಿಸ್ಬೇಕು. ಮತ್ತು ಇದಕ್ಕೆ ಆಯಿಲ್ ಹಚ್ಕೋಬೇಕು. ಊದ್ಕೊಂಡು ಬರ್ತಾಯಿದೆ ನೋಡ್ಬೋದು ನೀವು ಚಪಾತಿ. ಇದು ನಾವು ಸ್ಟಾರ್ಟಿಂಗ್ ಮಾಡಿದಾಗ ಯಾವ ಥರ ಊದ್ಕೊಂಬರುತ್ತೆ ಆ ಥರ ಊದ್ಕೊಂಡು ಬರುತ್ತೆ. ಇವಾಗ ಸ್ವಲ್ಪನೇ ನಾವು ತಿರುಗಿಸಿ ಈ ಥರನೇ ಈಗ ನಾವು ಇನ್ನೊಂದು ಸರ್ತಿ ಈ ಕಡೆನೂ ಬೇಯಿಸೋಣ ರೀ. ನೋಡ್ಬೋದು ಚಪಾತಿ. ಈಗ ಈ ಕಡೆನೂ ನಾವು ಆಯಿಲು ಹಚ್ಕೊಳ್ಳೋಣ ರೀ. ಸೇಮ್ ನಿಮಗೆ ಬಿಸಿ ಚಪಾತಿ ಯಾವ ಥರ ಮಾಡಿರ್ತೀರಿ ಅದೇ ಸ್ಟ್ರೆಚ್ಚರ್ ಬರುತ್ತೆ ಮತ್ತು ಅದೇ ಥರನೇ ಮೆತ್ತಗಿರುತ್ತೆ. ಇವಾಗ ಇದಾಗಿದೆ. ನಾನು ಇದನ್ನು ಎತ್ತಿ ಹಾಕೋತಾ ಇದ್ದೀನಿ ರೀ. ಇನ್ನೂ ಒಂದು ನಾನು ಬೇಯಿಸ್ಲಿಕ್ಕೆ ಹಾಕ್ಕೊಂಡಿದ್ದೀನಿ ರೀ. ಇವಾಗ ನೋಡ್ಬೋದು ರೀ ನಮ್ಮದು ಚಪಾತಿ ಒಂದು ಸೈಡ್ ಬೆಂದಿದೆ. ಈಗ ಇನ್ನೊಂದು ಸೈಡು ಬೇಯಿಸ್ತಾ ಇದ್ದೀನಿ. ನೋಡ್ಬೋದು ನಮ್ಮದು ಚಪಾತಿ ಚೆನ್ನಾಗಿ ನೀವು ಯಾವ ಥರ ಮಾಮೂಲಿಯಾಗಿ ಬೇಯಿಸ್ಕೊತಿಲ್ಲ ಅದೇ ಥರನೇ ಬೇಯಿಸ್ಕೊಂಡ್ರೆ ಸಾಕು. ಇವಾಗ ನಮ್ಮದು ಚಪಾತಿ ರೆಡಿ ಆಗಿದೆ. 2 ಸೈಡು ಬೇಯಿಸ್ಕೊಂಡಿದ್ದೇವೆ ಮತ್ತು ಸ್ವಲ್ಪನೇ ಆಯಿಲು ಈ ಥರ ಹಚ್ಚಿ ಬೇಯಿಸ್ಕೊಂಡು ಇವಾಗ ಇದನ್ನೂ ಆಗಿದೆ. ನಮ್ಮದು ತೆಗಿತಾ ಇದ್ದೀನಿ ರೀ. ಇವಾಗ ನಾನು ಪಲ್ಯ ಜೊತೆಗೇ ಸರ್ವ್ ಮಾಡಿದ್ದೀನಿ ರೀ. ಇದು ನೋಡ್ಬೋದು ನಾನು ಚಪಾತಿಯನ್ನು ಈ ಥರನೇ ನೋಡಿ ಈ ಥರನೇ ನಾವು ಹುರಿದ್ರೆ ಈ ಥರನೇ ನಮಗೆ ಚಪಾತಿ ಇಷ್ಟು ಸ್ಮೂತಾಗಿ ಬರುತ್ತೆ. ನೋಡ್ಬೋದು ನೀವು
ನೀವು ಮನೆಯಲ್ಲಿ ಇದೇ ಥರನೇ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗೂ ತುಂಬ ಈಸಿ ಆಗುತ್ತೆ, ಬ್ಯಾಚುಲರ್ಸ್ಗಳಿಗೂ ತುಂಬ ಈಸಿ ಆಗುತ್ತೆ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು.